ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮೋಟಗೊಂಡನಹಳ್ಳಿಯ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಇಂದಿನ ಅಧ್ಯಕ್ಷ ರೇಣುಕಾ ಪ್ರಸಾದ್ ಅವರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಹನುಮಂತರಾಯಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮೋಟಗೊಂಡನಹಳ್ಳಿ VSSನ ಸರ್ವ ಸದಸ್ಯರ ಒಮ್ಮತದಿಂದ ಆಯ್ಕೆಯಾದ ಹನುಮಂತರಾಯಪ್ಪರವರು ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಚರಿತ್ರೆ, ಸಾಹಿತ್ಯ, ಭಾಷೆ, ಕೋವಿದರನ್ನು ಹೊಂದಿದ್ದಂಥ ಈ ಗ್ರಾಮದಲ್ಲಿ ಅನ್ನದಾತ ರೈತನ ಕ್ಷೇಮಾಭಿವೃದ್ಧಿಗಾಗಿರ್ತಕ್ಕಂಥ ಪ್ರಾಥಮಿಕ ವಿವಿಧೋದ್ದೇಶ ಕೃಷಿ ಪತ್ತಿನ ಸಂಘ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹನುಮಂತರಾಯಪ್ಪನವರು ಆಯ್ಕೆಯಾಗಿದ್ದಾರೆ. ಎಲ್ಲ ಬಂಧುಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹನುಮಂತರಾಯಪ್ಪನವರೇ, ತಮ್ಮ ಅಧಿಕಾರಾವಧಿಯಲ್ಲಿ ಭೂಮಿ ಪುತ್ರರು ಅನ್ನದಾತರು ಆದಂಥ ರೈತರ ಮತ್ತು ಈ ಸಂಘದ ಎಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ, ತಮ್ಮ ಮಾಹಿತಿಯನ್ನು ತಿಳಿಸಿ. ಈ ಸಂಘದ ನಮ್ಮ ನಿರ್ದೇಶಕರುಗಳಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಂದು ಇಲ್ಲಿ ಬಂದ ರೈತರುಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಂದಿನಿಂದಲೂ ಸಹ ಸಹಕಾರ ಸಂಘಗಳಲ್ಲಿ ಚುನಾವಣೆಗಳು ಬಹುತೇಕವಾಗಿ ನಡೀತಾವೆ. ಆದರೆ ನಮ್ಮ ಮೋಟಗೊಂಡನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಗಳು ಅಂತಂದರೆ ರೈತರಿಗೆ ತೊಂದರೆ ಆಗ್ಬೋದು ಅಂತ ಮನಗಂಡು ಯಾವುದೇ ರೈತರುಗಳಿಗೂ ಸಹ ನಾವು ನಮ್ಮ ಕಾಲದಲ್ಲಿ ಗೊಬ್ಬರಗಳಾಗ್ಬೋದು, ಇನ್ನೊಂದು ಮತ್ತೊಂದು ರೇಷನ್ಗಳಾಗ್ಬೋದು, ಪ್ರತಿಯೊಂದು ಸಹ ತೊಂದರೆ ಇಲ್ದಂಗೆ ಇದುವರೆಗೂ ಸಹ ನಮ್ಮ ಹಿಂದಿದ್ದವರು ಗಂಗಣ್ಣವರು, ರೇಣುಕಪ್ಪವರು ಅವ್ರ ಜೊತೆ ಇದ್ದಂಥ ನಮ್ಮೆಲ್ಲ ನಿರ್ದೇಶಕರು ಒಗ್ಗೂಡಿ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದೀವಿ. ಮುಂದಿನ ಯೋಜನೆ ಏನು ಇಟ್ಕೊಂಡಿದ್ದಾರೆ? ಮುಂದಿನ ಯೋಜನೆ ಏನಿಲ್ಲ, ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದ ರೀತಿ ನೋಡಿಕೊಂಡು ಎಲ್ಲ ಕಾರ್ಯಕ್ರಮಗಳು ರೂಪಿಸಬೇಕು ಅಂತ ಅಂದ್ಕೊಂಡು ರೈತರಿಗೆ ಸಾಲ ಕೊಡ್ತಾ ಇದ್ದೀರಾ ಸರ್? ಕೊಡ್ತಾ ಇದ್ದೀವಿ. ಎಷ್ಟು ಕೊಟ್ಟಿದ್ದೀರಿ? ಸುಮಾರು 2 ಕೋಟಿ ಅಲ್ಲ 200 ಕೋಟಿ ಮೇಲಿದೆ. ನಮ್ಮಲ್ಲಿ 2 ಕೋಟಿ, ಎಷ್ಟು 6 ಕೋಟಿಯನ್ನು ಕೊಟ್ಟಿದ್ದೀವಿ. ಸದಸ್ಯರಿಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್? ಹಾಂ, ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸದಸ್ಯರುಗಳು ನಮ್ಮ ಜೊತೆ ಸೇರ್ಕೊಂಡು ಒಗ್ಗೂಡಿನಿಂದ ಕೆಲಸಗಳು ಮಾಡಬೇಕಂತ ಅದನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ತೀರಾ? ಎಲ್ಲ ಒಟ್ಟಿಗೆ, ಯಾವುದೇ ಆತಂಕ ಇದೆ. ಇವತ್ತು ನೂತನವಾಗಿ ಒಂದು ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ ಹಿಂದಿದ್ದಂಥ ಅಧ್ಯಕ್ಷರುಗಳು ಮತ್ತು ನಮ್ಮ ನಂಜೇಗೌಡರು ಇದ್ದರು. ನಂಜೇಗೌಡರು ಪಾಪ ತೀರ್ಕೊಂಡ್ಬಿಟ್ಟಿದ್ದಾರೆ, ಅಕಾಲಿಕ ಮೃತ್ಯು ಹೊಂದಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಅವರಿಗೆ ಸಂತಾಪನ ಸೂಚನೆ ಮಾಡ್ತಾರೆ. ಸಹಕಾರಿ ರಂಗದ ಧ್ಯೇಯ ಮಂತ್ರ ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಮೋಟಗೊಂಡನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸವಲತ್ತುಗಳು ಅನ್ನದಾತರಿಗೆ ತಲುಪಲಿ. ಈ ಸಂಘ ರಾಜ್ಯದಲ್ಲಿ ಮಾದರಿ ಸಂಘ ಆಗಲಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.